ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವಂಥದ್ದು. ಸದ್ಯ ಅವರ ಪಾರ್ಥಿವ ಶರೀರವನ್ನು ಕೂಡ ಹೊಳೆನರಸೀಪುರದ ರೇವಣ್ಣನವರ ನಿವಾಸದಲ್ಲಿ ಇರಿಸಿರುವಂಥದ್ದು. ಸದ್ಯ ವಿಜುವಲ್ಸ್ನಲ್ಲಿ ನೋಡ್ತಾ ಇರ್ಬೋದು, ಏನು ರೇವಣ್ಣನವರ ನಿವಾಸಕ್ಕೆ ಸಾಲು ಸಾಲು ಸಾರ್ವಜನಿಕರು ಆಗಮಿಸ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ತಡರಾತ್ರಿಯಲ್ಲಿ ಏನು ಪಾರ್ಥಿವ ಶರೀರ, ಚೆನ್ನಮ್ಮನವರ ಪಾರ್ಥಿವ ಶರೀರ ಈ ಒಂದು ರೇವಣ್ಣನವರ ನಿವಾಸಕ್ಕೆ ಆಗಮಿಸಿದೆ. ಸದ್ಯ ಎಲ್ಲ ಸಾರ್ವಜನಿಕರಿಗೂ ಕೂಡ ಈಗ ಏನೊಂದು ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಇನ್ನೂ ಸಕಲವಾದಂತಹ ಸಿದ್ಧತೆಗಳೊಂದಿಗೆ, ಅಂದರೆ ಏನು ನಿನ್ನೆಯಿಂದನೇ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಏನಂದರೆ ಯಾವುದೇ ಜಾಸ್ತಿ ಜನಸಂಖ್ಯೆ ಬರೋ ಒಂದು ನಿಟ್ಟಿನಲ್ಲಿ ಏನೊಂದು ಎಲ್ಲ ಯಾರಿಗೆ ಜನಸಂದಣಿಯಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೊಂದು ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು, ಇನ್ನು ಪೊಲೀಸರ ನಿಯೋಜನೆ ಆಗಿರ್ಬೋದು, ಸಾಕಷ್ಟು ಪೊಲೀಸರ ಇಲ್ಲಿ ಏನೊಂದು 1000ಕ್ಕೂ ಹೆಚ್ಚು ಪೊಲೀಸರನ್ನು ಇಲ್ಲಿ ಈ ಒಂದು ಸ್ಥಳದಲ್ಲಿ ನಿಯೋಜಿಸಲಾಗಿರುವಂಥದ್ದು. ಇನ್ನು ಬ್ಯಾರಿಕೇಡ್ ವ್ಯವಸ್ಥೆ ಏನು ರೇವಣ್ಣನವರ ನಿವಾಸ ಇದೆ, ಈ ರೇವಣ್ಣನವರ ನಿವಾಸದ ಎಂಟ್ರಿ ಗೇಟ್ನಿಂದ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ರೇವಣ್ಣನವರ ಮನೆ ಮುಂದೆಯೇ ಒಂದೊಂದು ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಈಗ ಒಂದು ಏನು ಅವರ ಅತ್ತೆಯವರ ಪಾರ್ಥಿವ ಶರೀರದ ಬಳಿಯೇ ಏನೊಂದು ಭವಾನಿ ರೇವಣ್ಣ ಕೂಡ ಕೂತಿರುವಂಥದ್ದು. ಬೆಳಗಿನಿಂದಲೂ ಕೂಡ ಸದ್ಯ ಎಲ್ಲ ಸಾರ್ವಜನಿಕರಿಗೂ ಅವಕಾಶ ಕಲ್ಪಿಸಲಾಗಿದೆ ಏನೊಂದು ಅಂತಿಮ ದರ್ಶನಕ್ಕೂ ಕೂಡ. ಇನ್ನು ಈ ಒಂದು ಜನಸಂದಣಿಯನ್ನು ಸರಿಯಾದ ರೀತಿಯಲ್ಲಿ ಮೂವ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಬ್ಯಾರಿಕೇಡನ್ನು ಹಾಕಿ ಏನೊಂದು ಅವರ ನಿವಾಸದಿಂದ ಎಂಟ್ರಿ ಕೊಟ್ಟು ಪಕ್ಕದಲ್ಲಿರುವಂತಹ ಚೆನ್ನಾಂಬಿಕಾ ಥಿಯೇಟರ್ನಿಂದ ಎಕ್ಸಿಟ್ ಕೊಡ್ತಿರುವಂಥದ್ದು. ಜನರಿಗೂ ಕೂಡ ಯಾವುದೇ ರೀತಿಯಾದಂತಹ ಜನರ ಬಳಿ ನುಗ್ಗಲಾಟ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸದ್ಯ ಏನೊಂದು ಇಲ್ಲಿಂದ ಪಾರ್ಥಿವ ಶರೀರ ಏನಿದೆ, ಈ ಒಂದು ಪಾರ್ಥಿವ ಶರೀರವನ್ನು ಏನು ಹರದನಹಳ್ಳಿಯ ಒಂದು ಅವರ ತೋಟದ ಮನೆಗೆ ಇಲ್ಲಿಂದ ರವಾನಿಸಲಾಗುತ್ತೆ. ಏನು ಅಲ್ಲಿ ಅಂತ್ಯಕ್ರಿಯೆಗೆ ಅಂದರೆ ಮಾವಿನಹಳ್ಳಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಈಗ ಆಲ್ರೆಡಿ ನಿನ್ನೆಯಿಂದನೇ ಮಾಡ್ತಿರುವಂಥದ್ದು. ಅವರ ಜಾಗದಲ್ಲೇ ಅಂದರೆ ಏನು ರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಬೆಟ್ಟದ ಕೆಳಗಡೆನೇ ಅವರ ಜಾಗದಲ್ಲಿ ಏನೊಂದು ಅಂತಿಮ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಅಂತಿಮ ಸಂಸ್ಕಾರ ಏನೊಂದು ಮಧ್ಯಾಹ್ನ 2ರಿಂದ 4 ಗಂಟೆ ವೇಳೆಯಲ್ಲಿ ಅಂತ್ಯ ಸಂಸ್ಕಾರ ಆಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಹಾಸನ.